ನಿನ್ನೆ ಪ್ರೀತಿಸುವೆ ಭಾಗ 36. ಛಾಯಾ ಇವತ್ತೇ ಮದುವೆಯಾಗೋಣ ಮನೆಗೆ ಬರ್ತೀನಿ ಅಂತ ಹೇಳಿದಾಗ ಅಜಯನಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಇವಳೇನು ಈಗಲೇ ಮದುವೆಯಾಗೋಣ ಅಂತ ಇದ್ದಾಳೆ? ಅಮ್ಮ ಅತ್ತೆ ತೀರೋಗಿ ಇನ್ನು 1 ವಾರನೂ ಆಗಿಲ್ಲ, ಅಂಥದ್ರಲ್ಲಿ ನಾನು ಮದುವೆ ಆಗಬೇಕಾ? ನೋಡಿದವ್ರು ಏನು ಅಂದ್ಕೊಳ್ಳಲ್ಲ? ಆಚಾರ ವಿಚಾರ ಅನ್ನೋದು ಸ್ವಲ್ಪನೂ ಇಲ್ಲ ಇವಳಿಗೆ. ಮನೆಗೆ ಬೇರೆ ಬರ್ತೀನಿ ಅಂದ್ಲು, ಏನು ಮಾಡ್ಲೀಗ? ಅವಳು ಹೇಳಿದ್ರಲ್ಲೇ ತಪ್ಪಿಲ್ಲ, ಯಕ್ಷಳನ್ನು ನೋಡ್ಕೊಳ್ಳೋಕೆ ಯಾರಾದರೂ ಬೇಕು. ಆದರೆ ಈಗಲೇ ಮದುವೆ ಆಗೋಣ ಅಂದರೆ ಹೇಗೆ? ಸ್ವಲ್ಪ ದಿನ ಬಿಟ್ಟು ಮದುವೆ ಆಗ್ಬೋದಲ್ವಾ? ಯಾವುದಕ್ಕೂ ಅವಳಿಗೆ ಬರಲಿ ಮನೆಗೆ. ಅವಳು ಮನೆಗೆ ಬರುವುದರೊಳಗೆ ನಾನು ಹಾಸ್ಪಿಟಲಿಂದ ಮೊದಲು ಮನೆಗೆ ಹೋಗಬೇಕು. ಅತ್ತಿಗೆಗೆ ಬೇಕಾದ ಇಂಜೆಕ್ಷನ್ ತಗೊಂಡ್ಕೊಂಡು ಬಂದಾಯಿತು. ಡಾಕ್ಟರ್ಗೆ ಹೇಳಿ ಸ್ವಲ್ಪ ಹೊತ್ತು ಮನೆಗೆ ಹೋಗಿ ಬರೋಣ ಅಂತ ಅಂದುಕೊಂಡ ಅವನು ಡಾಕ್ಟರ್ಗೆ ಹೇಳಿ ಮನೆಗೆ ಬಂದನು. ಅವನು ಮನೆಗೆ ಬಂದ ಸ್ವಲ್ಪ ಹೊತ್ತಲ್ಲಿ ಛಾಯಾ ಕೂಡ ಅವನ ಮನೆಗೆ ಬಂದಳು. ಅವಳನ್ನು ಮನೆಗೆ ಬರಮಾಡಿಕೊಂಡವನು ಅವಳ ಜೊತೆ ಮಾತನಾಡತೊಡಗಿದನು. ಏನ್ ತಗೋತೀರಾ ಛಾಯಾ? ಟೀ ಮಾಡ್ಲಾ ಇಲ್ಲ ಕಾಫಿ ಮಾಡ್ಲಾ? ಏನು ಬೇಡ ಅಜ್ಜಿ, ನಾನು ಆಗ್ಲೇ ಮಾತನಾಡಿದ ವಿಷಯದ ಬಗ್ಗೆ ಏನು ನಿರ್ಧಾರ ತಗೊಂಡ್ರಿ? ನೋಡಿ ಛಾಯಾ, ನೀವು ಆಶ್ರಮದಲ್ಲಿ ಬೆಳೆದವರು, ಅದಕ್ಕೆ ನಿಮಗೆ ನಮ್ಮ ಸಂಪ್ರದಾಯ ಆಚಾರ ವಿಚಾರದ ಬಗ್ಗೆ ತಿಳಿದಿಲ್ಲ. ಅಮ್ಮ ಅತ್ತೆ ತೀರಿ ಹೋಗಿ ಇನ್ನು 1 ವಾರ ಕೂಡ ಆಗಿಲ್ಲ. ಅವರು ಕಾರ್ಯ ಮಾಡೋಕ್ಕೆ ಬಾಕಿ ಇದೆ. ಅಣ್ಣ ಮೆಂಟಲ್ ಹಾಸ್ಪಿಟಲಲ್ಲಿದ್ದಾನೆ. ಅವನನ್ನು 1 ದಿನ ಕೂಡ ನಾನು ಭೇಟಿಯಾಗಿ ಬಂದಿಲ್ಲ. ಅತ್ತೆಗೆ ಕೋಮದಲ್ಲಿದ್ದಾರೆ. ಇವೆಲ್ಲದರ ಮಧ್ಯೆ ನಾನು ಮದುವೆ ಮಾಡ್ಕೊಂಡು ಬಂದರೆ ಜನ ನನಗೆ ಉಗ್ಗಿಯಲ್ವಾ? ನಾನು ಮಾಡಿದ ಕೆಲಸ ನೋಡಿ ನನಗೆ ಚೀಮಾರಿ ಹಾಕ್ಬೋದು. ಸತ್ತ ಮನೆಯಲ್ಲಿ ಅವರು ಕಾರ್ಯ ಆಗದೆ ಶುಭ ಕಾರ್ಯ ನಡೆಯಬಾರ್ದು. ನಾವು ಮದುವೆ ಆಗೋಣ, ಇಲ್ಲ ಅಂತಲ್ಲ, ಆದರೆ ಈಗ ಬೇಡ. ಸ್ವಲ್ಪ ದಿನ ಕಳೀಲಿ, ಆಮೇಲೆ ಮದುವೆ ಆಗೋಣ. ಆದರೆ ಈಗ ಮಾತ್ರ ಬೇಡ. ವಿಷಯ ಕೇಳಿ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಅವನ ಮಾತು ಕೇಳಿದ ಅವಳಿಗೆ ರೆಡ್ಡಿ ಹೇಳಿದ ಮಾತು ನೆನಪಾಗಿ ಏನು ಮಾಡಬೇಕೆಂದೇ ತೋಚದಾಯಿತು. ಇವನನ್ನು ಮದುವೆಗೆ ಹೇಗೆ ಕನ್ವಿನ್ಸ್ ಮಾಡಲಿ? ಮದುವೆ ಆದರೆ ನಾನು ಇವನನ್ನು ಕಂಟ್ರೋಲಲ್ಲಿ ಇಟ್ಕೋಬಹುದು. ಇಲ್ಲ ಅಂದರೆ ಇವನು ನಾನು ಹೇಳೋ ಮಾತು ಕೇಳಲ್ಲ. 2 ದಿವಸ ಇವನನ್ನು ಲಾಕ್ ಮಾಡಿಲ್ಲ ಅಂದರೆ ಅಲ್ಲಿ ನನ್ನ ಹೆಣ ಬೀಳುತ್ತೆ. ಏನು ಮಾಡಲಿ ಈಗ? ಹೇಗಾದರೂ ಮಾಡಿ ಇವನನ್ನು ಮದುವೆಗೆ ಒಪ್ಪಿಸಲೇಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು, ನೋಡಿ ಅಜಯ್, ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ನೀವು ಹೇಳಿದ ಹಾಗೆ ನಾನು ಅನಾಥಾಶ್ರಮದಲ್ಲಿ ಬೆಳೆದಿರ್ಬೋದು, ಆದರೆ ನನಗೆ ಸಂಪ್ರದಾಯ ಆಚಾರ ವಿಚಾರದ ಬಗ್ಗೆ ಪರಿಪೂರ್ಣ ಜ್ಞಾನ ಇದೆ. ಇಂಥ ಸಮಯದಲ್ಲಿ ಮದುವೆ ಆಗಬಾರ್ದು ಅಂತಾನು ಗೊತ್ತು. ಜನ ಏನು ತಿಳಿದುಕೊಳ್ತಾರ ಅಂತ ಅಂದುಕೊಂಡು ಕುಳಿತಾರೆ. ನಿಮ್ಮ ಕಷ್ಟವನ್ನು ನೋಡುವವರು ಯಾರು? ಅಂದುಕೊಳ್ಳೋ ಜನರು ನಿಮ್ಮ ಕಷ್ಟಕ್ಕೆ ಬರ್ತಾರ? ಹಾಗೇನಾದರೂ ಬಂದರೆ ಎಷ್ಟು ದಿನ ಬರ್ಬೋದು? 1 ದಿನ, 2 ದಿನ, ಹಬ್ಬಪ್ಪ ಅಂದರೆ 1 ವಾರ ಬರ್ಬೋದು. ಅದರ ನಂತರ ಬರ್ತಾರಾ? ಖಂಡಿತ ಬರಲ್ಲ. ಆಸ್ಪತ್ರೆ ಖರ್ಚು ನೋಡ್ಕೋಬೇಕು, ಅದಕ್ಕೋಸ್ಕರ ದುಡ್ಡು ಬೇಕು. ದುಡ್ಡು ಬೇಕು ಅಂದರೆ ದುಡಿಬೇಕು. ನೀವು ಈ ಥರ ಮನೆಯಲ್ಲಿ ಎಲ್ಲವನ್ನು ನೋಡ್ಕೊಂಡಿದ್ರೆ ಖರ್ಚಿಗೆ ಏನು ಮಾಡ್ತೀರಾ? ನಿಮ್ಮ ಅಣ್ಣನ ಮಕ್ಕಳನ್ನು ನೋಡ್ಕೋಬೇಕು, ಎಷ್ಟು ಅಂತ ಒಬ್ಬರೇ ಒದ್ದಾಡ್ತೀರಾ? ಅದಕ್ಕೋಸ್ಕರನೇ ಹೇಳಿದೆ ನಾನು. ನಾವು ಇವತ್ತೇ ಮದುವೆ ಆದರೆ ನಿಮ್ಮ ಅಣ್ಣನ ಮಗಳು ಅತ್ತಿಗೆ ಹಾಗೂ ನಿಮ್ಮ ಅಣ್ಣನನ್ನು ನಾನು ನೋಡ್ಕೊಳ್ಬೋದು. ಆಗ ನೀವು ಟೆನ್ಷನ್ ಇಲ್ಲದ ಕೆಲಸಕ್ಕೆ ಹೋಗ್ಬೋದು. ಇದರ ಮೇಲೆ ನಿಮಗೆ ಬಿಟ್ಟಿದ್ದು. ನೀವು ಏನು ನಿರ್ಧಾರ ತಗೋತೀರೋ ಅದಕ್ಕೆ ನಾನು ಒಪ್ಪಿಗೆ ಇದೆ. ನಾನು ಮದುವೆ ಆಗಿದ್ದೇನೆ, ನಿಮ್ಮ ಮನೆಯಲ್ಲಿದ್ದ ನಿಮ್ಮನ್ನೆಲ್ಲ ನೋಡ್ಕೋಬೋದು. ಆದರೆ ಜನ ಒಪ್ಕೋಬೇಕಲ್ವಾ? ಗಂಡಸಿರೋ ಮನೆಯಲ್ಲಿ ಒಂಟೆ ಹೆಣ್ಣು ಬಂದಿದ್ರೆ ಜನ ಬಣ್ಣ ಬಣ್ಣದ ಮಾತಾಡಿ ಕತೆ ಕಟ್ತಾರೆ. ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ಬಾರ್ದಲ್ವಾ? ನೀವೇ ಹೇಳಿ ಈಗ ಏನು ಮಾಡ್ಬೇಕಂತ. ಅವಳ ಮಾತು ಕೇಳಿ ಅಜಯನಿಗೆ ಅವಳ ಮಾತು ಸರಿ ಅನ್ನಿಸಿತು. ಇವಳು ಹೇಳೋದ್ರಲ್ಲೇ ತಪ್ಪೇನಿಲ್ಲ. ಜನಗಳು ಏನು ಅನ್ನುತ್ತಾರ ಅಂತ ಅಂದುಕೊಂಡು ಕೂತ್ರೆ ನನ್ನ ಕಷ್ಟವನ್ನು ಕೇಳುವವರು ಯಾರೂ ಇರಲ್ಲ. ಇವಳು ನನ್ನ ಕಷ್ಟವನ್ನು ಅರಿತು ನನಗೋಸ್ಕರ ಬಂದಿದ್ದಾಳೆ. ಇವಳನ್ನು ವಾಪಸ್ ಕಳಿಸಬಾರ್ದು. ಇವಳು ಹೇಳಿದ ಹಾಗೆ ಇವತ್ತೇ ಮದುವೆ ಆದರೆ ಒಳ್ಳೆಯದು. ಇವಳು ಮನೆ ನೋಡ್ಕೊಂಡ್ರೆ ನಾನು ಕೆಲಸಕ್ಕೆ ಹೋಗ್ಬೋದು ಅಂತ ಅಂದುಕೊಂಡ ಅವನು. ಸರಿ ಛಾಯಾ, ನೀವು ಹೇಳಿದ ಹಾಗೆ ಆಗಲಿ, ನಾವು ಇವತ್ತೇ ಮದುವೆ ಆಗೋಣ. ಜನ ಏನಾದರೂ ಅಂದ್ಕೊಳ್ಳಿ, ಅದನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕು? ನೀವು ಹೇಳಿದ ಹಾಗೆ ಅವರು ನಮ್ಮ ಕಷ್ಟಕ್ಕೆ ಬರ್ತಾರಾ? ಇಲ್ಲ ಅಲ್ವಾ? ಮತ್ತೆ ನಾವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು? ನಾನು ಹೋಗಿ ಮದುವೆಗೆ ಬೇಕಾಗಿರೋ ಸಾಮಗ್ರಿ ತಗೊಂಡು ಬರ್ತೀನಿ.
ನೀವು ಅಷ್ಟರ ತನಕ ರೆಡಿಯಾಗಿರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದನು. ಅಜಯ್ ಅಲ್ಲಿಂದ ಹೋದ ಕೂಡಲೇ ಛಾಯಾ ಮನೆಯ ಒಂದೊಂದೇ ರೂಮ್ಗೆ ಹೋಗತೊಡಗಿದಳು. ಅವಳಿಗೆ ರಾಘವನ ರೂಮನ್ನು ನೋಡಬೇಕಾಗಿತ್ತು. ಅದಕ್ಕೆ ಒಂದೊಂದೇ ರೂಮನ್ನು ಚೆಕ್ ಮಾಡಿ ಕೊನೆಗೆ ರಾಘವನ ರೂಮ್ಗೆ ಹೋದಳು. ಅವನ ಹಾಸಿಗೆ ಮೇಲೆ ಕೈ ಆಡಿಸುತ್ತಾ, ಈ ರೂಮಲ್ಲಿ ನಾನಿರಬೇಕಿತ್ತು, ಈ ಹಾಸಿಗೆ ನನ್ನದಾಗಬೇಕಿತ್ತು, ಇಲ್ಲಿನ ಪ್ರತಿಯೊಂದು ವಸ್ತು ನನಗೆ ಸೇರಬೇಕಾಗಿತ್ತು. ಆದರೆ ಆ ರಾಘವ ಎಲ್ಲವನ್ನು ಕಾವ್ಯಳಿಗೆ ಕೊಟ್ಬಿಟ್ಟ. ಇರಲಿ, ಈಗ ನಾನು ಈ ಮನೆಗೆ ಬರ್ತಾ ಇದ್ದೀನಲ್ವಾ, ನನಗೆ ಸೇರಬೇಕಾಗಿತ್ತು ಎಲ್ಲವನ್ನು ನಾನು ನಿನ್ನಿಂದ ಕಿತ್ಕೊಳ್ತೀನಿ ಕಾವ್ಯ. ನಿನಗಂತ ಈ ಮನೇಲಿ ಏನೂ ಇರಬಾರ್ದು, ಎಲ್ಲ ನನ್ನದಾಗಬೇಕು ಅಂತ ಹೇಳುತ್ತಾ ಕಾವ್ಯಳ ಕಬೋರ್ಡನ್ನು ಓಪನ್ ಮಾಡಿದಳು. ಅದರಲ್ಲಿ ಅವಳೆಲ್ಲ ಸೀರೆಗಳು, ಒಡವೆಗಳು ಇದ್ದವು. ಆಗ ಅವಳ ಕಣ್ಣು ಹೊಸ ಸೀರೆಯ ಕಡೆ ಹೋಗಿ ಅದನ್ನು ಎತ್ತಿಕೊಂಡು, ಎಷ್ಟು ಚೆನ್ನಾಗಿದೆ ಸೀರೆ, ಇದು ನನಗೆ ಬೇಕು, ಇವತ್ತು ಇದನ್ನೇ ಉಟ್ಕೋತೀನಿ ಅಂತ ಅಂದು ಮತ್ತೆ ಬಂಗಾರದ ಪೆಟ್ಟಿಗೆಯನ್ನು ತೆಗೆದು ಅದರಲ್ಲಿದ್ದ ಒಡವೆಯನ್ನು ಹಾಕಿಕೊಂಡಳು. ಈ ಒಡವೆ ನನಗೆ ಹೇಳಿ ಮಾಡಿಸಿದ ಹಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಇನ್ಮೇಲೆ ಇದೆಲ್ಲ ನನಗೆ ಸೇರಬೇಕು. ಅವಳು ಕೋಮದಿಂದ ಎದ್ದೇಳಲೇಬಾರ್ದು, ಆಗ ಇದೆಲ್ಲ ನಂದಾಗುತ್ತೆ. ಈ ಅರಮನೆ ಅಂತಿರೋ ಮನೆಗೆ ನಾನೇ ಮಹಾರಾಣಿ ಆಗ್ತೀನಿ ಅಂತ ಹೇಳುತ್ತಾ ಕಾಬೇಳ ಸೀರೆ ಹಾಗೂ ಬಂಗಾರವನ್ನು ಹಾಕಿಕೊಂಡು ರೆಡಿಯಾದ ಮೇಲೆ ಕನ್ನಡಿ ಮುಂದೆ ನಿಂತುಕೊಂಡವಳು, ಏನ್ ಚೆನ್ನಾಗಿ ಕಾಣ್ತಾ ಇದೆಯಾ ಛಾಯಾ, ನಿನ್ ದೃಷ್ಟಿನೇ ನಿನಗೆ ತಾಗ್ಬೋದು. ಅಜಯ್ ನಿನ್ನನ್ನು ಈ ಗೆಟಪಲ್ಲಿ ನೋಡಿ ಕಳೆದು ಹೋಗ್ಬಿಡ್ತಾನೆ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ರಾಘವನ ರೂಮಿನಿಂದ ಹೊರ ಬಂದಳು. ಅಜಯ್ ಕೂಡ ಅಲ್ಲಿಗೆ ಬಂದನು. ಅವಳನ್ನು ನೋಡಿ ಒಂದು ಕ್ಷಣ ಮಂತ್ರಮುಗ್ಧನಾದನು. ಮತ್ತೆ ಇನ್ನೊಂದ್ಸಲ ಅವಳನ್ನು ನೋಡಿ, ಇದು ಅತ್ತಿಗೆ ಸೀರೆ ಅಲ್ವಾ, ಈ ಒಡವೆನೂ ಅತ್ತಿಗೆ ಇದಲ್ವಾ, ನೀವೇ ಯಾಕೆ ಇದನ್ನು ಹಾಕ್ಕೊಂಡಿದ್ದೀರಾ? ಅದು ನನ್ನ ಹತ್ರ ಹೊಸ ಸೀರೆ ಹಾಗೂ ಒಡವೆ ಇದ್ದಿಲ್ಲ, ಅದಕ್ಕೆ ಹಾಕ್ಕೊಂಡೆ. ಮದುವೆ ಆದ್ಮೇಲೆ ಮತ್ತೆ ಅಲ್ಲೇ ಇಡ್ತೀನಿ. ನಿಮ್ಮ ಹತ್ರ ಸೀರೆ ಇಲ್ಲ ಅಂತ ಮೊದಲೇ ಹೇಳಬೇಕಲ್ವಾ, ನಾನು ತೆಗೆದುಕೊಂಡು ಬರ್ತಾ ಇದ್ದೆ. ಈ ಥರ ಎಲ್ಲ ಇನ್ನೊಬ್ಬರ ಕಬಾರ್ಡಿಂದ ಅವ್ರ ವಸ್ತುವನ್ನು ತೆಗೆಯೋದು ಎಷ್ಟು ಸರಿ ಹೇಳಿ? ಇನ್ನೊಂದ್ಸಲ ಈ ಥರ ಮಾಡಬೇಡಿ, ನನಗೆ ಇಷ್ಟ ಆಗಲ್ಲ. ಅವನ ಮಾತು ಕೇಳಿ ಕೋಪಗೊಂಡವಳು, ಇನ್ಮೇಲೆ ಮಾಡಬಾರ್ದೇನು, ಖಂಡಿತ ಮಾಡೇ ಮಾಡ್ತೀನಿ. ನಿನ್ನ ಅತ್ತಿಗೆ ಎಲ್ಲ ವಸ್ತುಗಳು ನಂದಾಗುತ್ತೆ, ನೋಡ್ತಾ ಇರು. ನಿನ್ನ ಅಣ್ಣ ಪರ್ಮನೆಂಟಾಗಿ ಮೆಂಟಲ್ ಹಾಸ್ಪಿಟಲಲ್ಲಿ ಇರ್ತಾನೆ. ಇನ್ನಿನ ಅತ್ತಿಗೆಯೋ ಅವಳು ಬದುಕಿ ಬರ್ತಾಳೋ ಇಲ್ವೋ ಅಂತ ಅದು ಕೂಡ ಗೊತ್ತಿಲ್ಲ. ಯಾರು ಬಂದರೆ ಎಷ್ಟು ಬಿಟ್ಟರೆ ಎಷ್ಟು, ನನಗೆ ಮಾತ್ರ ಈ ಮನೆ ಎಲ್ಲ ವಸ್ತುಗಳು ಬೇಕು. ಒಂದ್ಸಲ ಮದುವೆ ಆಗಲಿ, ಆಮೇಲೆ ನೋಡು ನಿನಗೆ ಏನು ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವನ ಮುಂದೆ ಅತ್ತವಳಂತೆ ನಾಟಕ ಮಾಡಿ, ಸಾರಿ, ನನಗೆ ಈ ಥರ ಎಲ್ಲ ಮಾಡಬಾರ್ದು ಅಂತ ಗೊತ್ತಾಗಿಲ್ಲ, ನಾನು ಈಗಲೇ ಹೋಗಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಅವಳ ಮೊಸಳ ಕಣ್ಣೀರಿಗೆ ಕರಗಿದ ಅಜಯ್, ಪರವಾಗಿಲ್ಲ ಬಿಡಿ, ಬೇಕಂತ ಮಾಡಿಲ್ಲ ಅಲ್ವಾ, ಇನ್ಮೇಲೆ ಈ ಥರ ಮಾಡಬೇಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈಗ ನಮಗೆ ಲೇಟ್ ಆಗ್ತಾ ಇದೆ, ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು, ಬೇಗ ಬನ್ನಿ ಅಂತ ಹೇಳಿ ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮದುವೆಯಾಗಿ ನಂತರ ರಿಜಿಸ್ಟರ್ ಆಫೀಸ್ಗೆ ಹೋದನು. ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಆದಮೇಲೆ ಮನೆಗೆ ಬಂದರು. ಛಾಯಳ ಖುಷಿಗಂತೂ ಕೊನೆ ಇರಲಿಲ್ಲ. ಇವತ್ತಿನ ದಿನ ಹೇಗೂ ಕಳೆದು ಹೋಯಿತು, ಇನ್ನು ನಾಳೆ ಒಂದಿನ ಅವನು ರಾಘವನ ಹತ್ತಿರ ಹೋಗುದಂತೆ ತಡೆಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಅಜಯ್ ಪಕ್ಕದ ಮನೆಗೆ ಹೋಗಿ ಇಕ್ಷಳನ್ನು ಮನೆಗೆ ಕರೆದುಕೊಂಡು ಬಂದನು. ಮನೆಯಲ್ಲಿದ್ದ ಛಾಯಳನ್ನು ನೋಡಿದ ಇಕ್ಷಾ, ಚಿಕ್ಕಪ್ಪ, ಇವರು ಯಾರು? ಇವರು ನಿನ್ನ ಚಿಕ್ಕಮ್ಮ, ಮನೆಗೆ ಹೊಸದಾಗಿ ಬಂದಿದ್ದಾರೆ, ಇನ್ಮೇಲೆ ಇವರು ಇಲ್ಲೇ ಇರ್ತಾರೆ. ಮಮ್ಮ ಮತ್ತು ಪಪ್ಪ ಬರುವ ತನಕ ಇವರು ನಿನ್ನ ನೋಡ್ಕೋತಾರೆ. ಹೌದಾ ಚಿಕ್ಕಪ್ಪ ಅಂತ ಹೇಳಿದ ಅವಳು, ಚಿಕ್ಕಪ್ಪ ನನಗೆ ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿನ್ನಕ್ಕೆ ಕೊಡು ಚಿಕ್ಕಪ್ಪ. ಮನೆಯಲ್ಲಿ ಅಡಿಗೆ ರೆಡಿ ಮಾಡಿದ ಕಾರಣ ಅಜಯ್ ಹೊರಗಡೆ ಹೋಟೆಲಿನಿಂದ ತಿಂಡಿಯನ್ನು ತಂದು ಅವಳಿಗೆ ಕೊಟ್ಟನು. ಛಾಯಳನ್ನು ಕರೆದು, ಛಾಯ, ರಾತ್ರಿ ಊಟಕ್ಕೆ ರೆಡಿ ಮಾಡು. ಅವಳಿಗೆ ಯಾವಾಗಲೂ ಹೊರಗಡೆ ತಂದು ಕೊಡೋದು ಸರಿಯಲ್ಲ. ನೀನು ರಾತ್ರಿ ಊಟಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡು. ಆಯಿತು ರೀ ಅಂತ ಹೇಳಿ ಅವಳು ಅಜಯನ ರೂಮ್ಗೆ ಹೋಗಿ ಸೀರೆ ಚೇಂಜ್ ಮಾಡಿ ಒಡವೆನ ತೆಗೆದು
ಅದನ್ನು ಕಾವ್ಯಳ ಕಬೋರ್ಡಲ್ಲಿ ಇಡಲು ಹೊರಟಳು. ಒಡವೆನ ಇನ್ನೊಂದ್ಸಲ ನೋಡಿದವಳು, ಇದೆಲ್ಲ ನನ್ನ ಹತ್ರನೇ ಇರಲಿ, ನಾನು ಎತ್ತಿರ್ತೀನಿ, ಅವನಿಗೆ ಹೇಳದೇ ಇದ್ರೆ ಆಯಿತು ಅಂತ ಅಂದುಕೊಂಡು ಮತ್ತೆ ತನ್ನ ರೂಮ್ಗೆ ವಾಪಸ್ ಬಂದು ಅಜಯನಿಗೆ ಕಾಣಿಸದಂತೆ ಅದನ್ನು ಬಚ್ಚಿಟ್ಟಳು. ಹಾಸಿಗೆ ಮೇಲೆ ಕೂತವಳು, ಅಡುಗೆ ಬೇರೆ ಮಾಡಬೇಕಾ? ಇಷ್ಟು ದಿನ ಆರಾಮಾಗಿದ್ದೆ, ಇನ್ಮೇಲೆ ಆ ಥರ ಇರೋಕ್ಕಾಗಲ್ಲ. ಆ ಪೀಡೆ ಕಾವ್ಯಳ ಮಗಳನ್ನು ಬೇರೆ ನೋಡ್ಕೊಳ್ಬೇಕು, ರೆಡ್ಡಿ ಕೊಡೋ ದುಡ್ಡಿಗೋಸ್ಕರ ಏನೆಲ್ಲ ಮಾಡಬೇಕು ಅಂತ ಅಂದುಕೊಂಡವಳು ರಾತ್ರಿ ಊಟಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡತೊಡಗಿದಳು. ರಾತ್ರಿ ಆಗುತ್ತಿದ್ದಂತೆ ಇಕ್ಷಾಳಿಗೆ ತಾನೇ ಖುದ್ದಾಗಿ ಊಟ ತಿನ್ನಿಸಿ ಅವಳನ್ನು ಮಲಗಿಸಿದಳು. ಇಷ್ಟವಿಲ್ಲದಿದ್ದರೂ ಅಜಯನನ್ನು ಒಲಿಸಿಕೊಳ್ಳಲು ಇದನ್ನೆಲ್ಲ ಮಾಡತೊಡಗಿದಳು. ಇಕ್ಷಾಳನ್ನು ಮಲಗಿಸಿ ಆದ ಮೇಲೆ ಇವರಿಬ್ಬರು ಊಟ ಮಾಡಿ ಮುಗಿಸಿ ಮಲಗಲು ತಮ್ಮ ರೂಮಿಗೆ ಬಂದರು. ರೂಮಿಗೆ ಬಂದವನೇ, ನೋಡು ಛಾಯಾ, ಈಗ ಪರಿಸ್ಥಿತಿ ಸರಿ ಇಲ್ಲ, ಅದಕ್ಕೆ ನಾವಿಬ್ಬರು ಬೇರೆ ಬೇರೆ ಮಲ್ಕೊಳ್ಳೋಣ, ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ಒಟ್ಟಿಗೆ ಮಲ್ಕೊಳ್ಳೋಣ ಅಂತ ಹೇಳಿದಾಗ ಅವಳು ಆಯಿತು ಅಂತ ಹೇಳಿದಳು. ಅಜಯ್ ದಿಂಬು ಹಾಗೂ ರಗ್ಗನ್ನು ಹಿಡಿದು ಸೋಫಾದ ಹತ್ತಿರ ಹೋಗಿ ಸೋಫಾದಲ್ಲಿ ಮಲಗಿಕೊಂಡನು. ಛಾಯಾ ಖುಷಿಯಿಂದ ಹಾಸಿಗೆ ಮೇಲೆ ಮಲಗಿಕೊಂಡಳು. ಇವನ್ ಜೊತೆ ಮಲಗಕ್ಕೆ ಯಾರಿಗೆ ಇಷ್ಟ ಇದೆ? ನನಗೆ ನಿನ್ನ ಜೊತೆ ಮಲಗಕ್ಕೆ ಅಲ್ಲ ಕಣೋ, ದುಡ್ಡಿನ ಜೊತೆ ಮಲಗಕ್ಕೆ ಇಷ್ಟ. ದುಡ್ಡು ಸಿಗುತ್ತಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ, ನೀನು ಅಲ್ಲೇ ಮಲ್ಕೋ, ಅಲ್ಲಿಂದ ಇಲ್ಲಿ ಬರಬೇಡ. ನಾನು ಬಂದಾಯ್ತಲ್ಲ, ಇನ್ನು ಈ ಮನೆ ಪರಿಸ್ಥಿತಿ ಯಾವತ್ತೂ ಸರಿ ಹೋಗಲ್ಲ, ನೀವೆಲ್ಲರೂ ಕಣ್ಣೀರಿಂದ ಕೈ ತೊಳಿತಾರೆ, ನೋಡ್ತಾ ಇರು ಅಂತ ಅಂದುಕೊಳ್ಳುತ್ತಾ ವ್ಯಂಗ್ಯವಾಗಿ ನಗುತ್ತಾ ನಿದ್ರೆಗೆ ಜಾರಿದಳು. ಕತೆ ಮುಂದುವರಿಯಿತು. ಛಾಯಾಳ ಆಗಮನದಿಂದ ರಾಘವನ ಮನೆಯ ನೆಮ್ಮದಿ ಯಾವ ತರ ಹಾಳಾಗುತ್ತೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.